ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್. 52 ವಾರದ ಗರಿಷ್ಠ ತಲುಪಿದ ಬಳಿಕ ಷೇರುಗಳು ಭಾರೀ ಕುಸಿತ ಕಾಣುತ್ತವೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ನಮ್ಮ ಜನ ನಮಗೆ ಕೇಳುವ ಪ್ರಶ್ನೆ, ಸರ್ ಇದ್ಯಾವುದೋ ಒಂದು ಪರ್ಟಿಕ್ಯುಲರ್ ಶೇರ್ ಅನ್ನು ಕೊಳ್ಳಬೇಕಂತ ಇದ್ದೇನೆ, ಅದು ಈಗಲೇ 52 ವಾರದ ಹೈಯೆಸ್ಟ್ ಪಕ್ಕದಲ್ಲಿದೆ, ಅದರಿಂದಾಗಿ ಇನ್ನೇನಿದ್ರು ಕೆಳಗೆ ಬೀಳ್ತದೆ, ನಾನು ತಗೊಳಕ್ ಹೋಗಲ್ಲ. ಇನ್ನು ಕೆಲವರು ಕೇಳುವ ಪ್ರಶ್ನೆ ಕೂಡ ಬಹಳ ಸಮಂಜಸ. ಸರ್ ನಾನು ಒಂದು ಶೇರ್ ಅನ್ನು ತಗೊಳ್ಳೋಣ ಅಂತಿದ್ದೇನೆ, ಸದ್ಯಕ್ಕೆ ಅದು 52 ವಾರದ ಲೋಯೆಸ್ಟ್ ತಲುಪಿದೆ, ತಗೊಂಡ್ಬಿಡ್ತೇನೆ, ಏನಿದ್ದರೂ ನಾಳೆಯಿಂದ ಮೇಲಕ್ಕೆ ಹೋಗುವಂತಹದ್ದೇ. ಆದ್ದರಿಂದ ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ರಿಸರ್ಚ್ ಮಾಡೋದ್ರಿಂದ, ಆ ಡಾಟಾವನ್ನು ನಿಮ್ಮ ಮುಂದೆ ಇಡೋದ್ರಿಂದ ನಿಮಗೂ ಒಂದಷ್ಟು ಅನುಕೂಲ ಆಗುತ್ತೆ, ನಮಗೂ ಕೂಡ ರಿಸರ್ಚ್ ಮಾಡಿದ್ರಿಂದ ಒಂದಷ್ಟು ನಿಮಗೆ ತಿಳಿಸುವಂತಹ ಧೈರ್ಯ ಬರುತ್ತೆ, ಮತ್ತು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಉದಾಹರಣೆಗೆ ನಾವು ತಿಳ್ಕೊಳ್ಳೋದೇನು, 52 ವಾರ ಹೈಯೆಸ್ಟ್ ಹೋದ್ಮೇಲೆ ಮತ್ತೆ ಮೇಲಕ್ಕೆ ಹೋಗಲ್ಲ, ಮತ್ತೆ 52 ವಾರ ಲೋಯೆಸ್ಟ್ ಕೆಳಗೆ ಬಿದ್ಮೇಲೆ ಇನ್ನೂ ಕೆಳಕ್ಕೆ ಹೋಗಲ್ಲ. ಇವತ್ತಿನ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ನಮ್ಮ ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ, 52 ವಾರದ ಹೈಯೆಸ್ಟ್ ತಲುಪಿದ ಮೇಲೆ ಸೈಕಾಲಜಿಕಲಿ ಅದು ಕೆಳಕ್ಕೆ ಬೀಳುತ್ತೆ, ಆದ್ದರಿಂದ ಆ ಶೇರ್ ಅನ್ನು ಕೊಳ್ಳಿಕ್ಕೆ ಭಯಪಡ್ತೇವೆ. ಅದೇ ರೀತಿ ನಮ್ಮ ಅಂಕಿ ಅಂಶ ಏನ್ ಹೇಳುತ್ತೆ ಅಂತ ನೋಡಿದ್ರೆ ನಿಮಗೆ ಒಂದಷ್ಟು ಆಶ್ಚರ್ಯ ಕಾದಿದೆ. ಈಗ ನಿಮ್ಮ ಮುಂದೆ ಒಂದು ಟ್ಯಾಬ್ಲರ್ ಕಾಲಮ್ ಇಟ್ಟಿದ್ದೇನೆ ಮತ್ತು ಪರ್ಫಾರ್ಮೆನ್ಸ್ ಆಫ್ ಟಚಿಂಗ್ ಆಲ್ ಟೈಮ್ ಹೈ ಅಂತ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಷೇರುಗಳನ್ನು ಕೊಳ್ಳಿಕ್ಕೆ ಇರುವಂತಹ ಒಂದು ಭಯ ಅಥವಾ ಒಂದು ತರದ ಮುಜುಗರ ಕಮ್ಮಿ ಆಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಶೇರ್ ಲೈಫ್ ಟೈಮ್ ಹೈಗೆ ತಲುಪಿದೆ, ಅದರ ಮೇಲೆ ಇನ್ನೂ 20% ಮೇಲಕ್ಕೆ ಹೋಗುವಂತ ಚಾನ್ಸಸ್ ಒಂದು ವರ್ಷದಲ್ಲಿ 37%, 3 ವರ್ಷದ ಬಳಿಕ 17% ಮತ್ತು 5 ವರ್ಷಗಳ ಬಳಿಕ 9% ಮೇಲಕ್ಕಿರುತ್ತೆ 20% ಷೇರುಗಳು. ನಿಮಗೆ ಅರ್ಥ ಆಯ್ತು ಅಂತ ಊಹಿಸ್ಕೊಳ್ತೇನೆ, ಇಲ್ದಿದ್ರೆ ವಿಡಿಯೋನ ಮತ್ತೆ 2 ಸತಿ ನೋಡಿ. ಮತ್ತೆ ಯಾವುದೋ ಒಂದು ಷೇರು ತನ್ನ ಆಲ್ ಟೈಮ್ ಹೈ ತಲುಪಿದ ಮೇಲೆ ಮತ್ತೆ 15% ಮೇಲಕ್ಕೆ ಹೋಗ್ಲಿಕ್ಕಿರುವಂತಹ ಚಾನ್ಸು ಒಂದು ವರ್ಷದಲ್ಲಿ 47%, 3 ವರ್ಷ ತಗೊಂಡ್ರೆ 22%, 5 ವರ್ಷಗಳ ಬಳಿಕ ಇನ್ನೂ 20% ಮೇಲಕ್ಕೆ ಹೋಗುವಂತದ್ದು ಚಾನ್ಸಸ್ ಇದೆ. ಇನ್ನೊಮ್ಮೆ ಹೇಳ್ತಾನೆ, ಅಂದರೆ ಯಾವುದೋ ಒಂದು ಷೇರು ಲೈಫ್ ಟೈಮ್ ಹೈ ತಲುಪಿದ ಮೇಲೆ ನಾವು ತಿಳ್ಕೊಳ್ಳೋದು ಇದರಿಂದ ಮೇಲಕ್ಕೆ ಹೋಗಲ್ಲ, ಆದ್ರೆ ಒಂದು ವರ್ಷದಲ್ಲಿ 47% ಷೇರುಗಳು ಅದಕ್ಕಿಂತ ಮೇಲಿದ್ವು. ಈಗ ಮೋರ್ ದೆನ್ 12% ಮೇಲಕ್ಕೆ ಹೋಗಿದ್ದು ಸ್ಟೋರಿ ಹೇಳ್ತೇನೆ. ಒಂದು ವರ್ಷದಲ್ಲಿ 57% ಷೇರುಗಳು ಅದೇನು 12% ಮೇಲಕ್ಕೆ ಹೋಗ್ತವೆ, ತನ್ನ ಆಲ್ ಟೈಮ್ ಹೈ ತಲುಪಿದ ಮೇಲೆ 3 ವರ್ಷದ ಮೇಲೆ 35% ಮೇಲಕ್ಕೆ ಹೋಗಿತ್ತು, 5 ವರ್ಷದ ಮೇಲೆ 50% ಷೇರುಗಳು ಮತ್ತೆ 12% ಗಿಂತ ಮೇಲೇನೇ ಇದ್ವು. ಮೋರ್ ದೆನ್ 10% 60%, 45%, 64%. ಮೋರ್ ದೆನ್ 8% ಒಂದು ವರ್ಷ ಆದ್ಮೇಲೆ 63%, 3 ವರ್ಷದಕ್ಕೆ 60%, 5 ವರ್ಷಕ್ಕೆ 74%. ಈಗ 0 to 8% ಬರ್ತೇನೆ. ಯಾವ್ದಾದ್ರೂ ಶೇರು ಆಲ್ ಟೈಮ್ ಹೈಗೆ ಹೋದ್ಮೇಲೆ ಒಂದು ವರ್ಷ ರಿಟರ್ನ್ಸ್ 75% ಷೇರುಗಳು ಇನ್ನೂ ಕೂಡ ಆಲ್ ಟೈಮ್ ಹೈಗಿಂತ 8% ಮೇಲಿದ್ವು. 3 ವರ್ಷದ ಮೇಲೆ 88% ಷೇರುಗಳು ಮೇಲಕ್ಕಿದ್ವು, 5 ವರ್ಷದ ಮೇಲೆ 100% ಷೇರುಗಳು ಮೇಲಕ್ಕಿದ್ವು. ಈಗ ಲೆಸ್ ದೆನ್ 0% ಅಂತಂದ್ರೆ ಯಾವ್ದಾದ್ರೂ ಒಂದು ಷೇರು ಅದೇ ಲೆವೆಲ್ ಅಲ್ಲಿ ಅಥವಾ ಆಲ್ ಟೈಮ್ ಹೈಗಿಂತ ಕೆಳಗೆ ಬರುವ ಚಾನ್ಸು, ಒಮ್ಮೆ ಮೇಲಕ್ಕೆ ಹೋದ್ಮೇಲೆ 25% ಮಾತ್ರ ಚಾನ್ಸ್ ಇರೋದು ಕೆಳಗೆ ಬರುವಂತಹದ್ದು, ಉಳಿದದ್ದೆಲ್ಲ ಮೇಲಕ್ಕೆ ಇರ್ತವೆ. 3 ವರ್ಷಕ್ಕೆ ಕೇವಲ 100%, 5 ವರ್ಷದ ಮೇಲೆ ನೀವೇನಾದ್ರೂ ನೋಡಿದ್ರೆ ಅದು ಆಲ್ ಟೈಮ್ ಹೈಗಿಂತ 0%, ಅಂದ್ರೆ ಯಾವ ಷೇರುಗಳು ಅದಕ್ಕಿಂತ ಕೆಳಗಿರಲಿಲ್ಲ. ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಹಲವಾರು ತಪ್ಪು ಕಲ್ಪನೆಗಳನ್ನು ತೆಗಿತಾ ಇದ್ದೇನೆ. ಅಂದ್ರೆ ಆಲ್ ಟೈಮ್ ಹೈ ಹೋದ್ಮೇಲೆ ಷೇರು ಕೆಳಗೆ ಬೀಳ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ, ಈ ವಿಡಿಯೋನ ಇನ್ನೊಮ್ಮೆ ನೋಡಿ, ಈ ಟ್ಯಾಬ್ಲರ್ ಕಾಲಮ್ ಇನ್ನೊಮ್ಮೆ ಸ್ಟಡಿ ಮಾಡಿ, ಬೇಕಾದ್ರೆ ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ದಾದ್ರೂ ಷೇರು ಹೈಯೆಸ್ಟ್ ಲೆವೆಲ್ ಅಲ್ಲಿ ತಗೊಂಡ್ರು ಕೂಡ ಅದು ಕೆಳಗೆ ಬರುವ ಚಾನ್ಸಸ್ ಎಷ್ಟಿದೆ ಅಂತ. This means that after markets touch an all-time high, 37% of the times it gave more than 20% returns for the next 1 year, more than 20% returns for the next 3 years, 17% of the times, 9% of the times, and 5-year returns were more than 20% and so on. ನೀವು ಕೇಳಬಹುದು, ಈ ಅಂಕಿ ಅಂಶ ನಿಫ್ಟಿಗಾಗಿ ಮಾಡಿದ್ದೋ
ಇಲ್ಲ ಇಂಡಿವಿಜುವಲ್ ಸ್ಟಾಕ್ಸಿಗೂ. ಇಂಡಿವಿಜುವಲ್ ಸ್ಟಾಕ್ಸ್ ಮಾಡಬೇಕು ಅಂತಂದ್ರೆ 1900 ಷೇರುಗಳನ್ನು ಸ್ಟಡಿ ಮಾಡಬೇಕಾಗ್ತದೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ನಿಫ್ಟಿಯನ್ನು ಅರ್ಥ ಮಾಡ್ಕೊಂಡ್ರೆ ಅದರಂತೆ ಇತರ ಷೇರುಗಳು ಕೂಡ ಬಿಹೇವ್ ಮಾಡ್ತವೆ. ಆದ್ದರಿಂದ ಈ ಅಂಕಿಅಂಶಗಳನ್ನು ನಿಫ್ಟಿಗೆ ಹೋಲಿಸಿ ನಾವು ಹೇಳ್ತಾ ಇದ್ದೇವೆ. ದಿಸ್ ಮೀನ್ಸ್ ದಟ್ ಆಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ you will face many 52 weeks highs, and if you think of stopping to invest at that point to wait for a correction, you may regret the decision later since markets could rally further. ಬಹಳ ಜನ ನಮ್ಮ ಸ್ನೇಹಿತರು, ಮೆಡಿಕಲ್ ಡಾಕ್ಟರ್ಗಳು, ನನ್ನ ಕ್ಲಾಸ್ಮೇಟ್ಸು ಅವರೆಲ್ಲ ಹೇಳೋದಿಷ್ಟೇನೆ, ಸರ್ 52 ವಾರದ ಹೈಯೆಸ್ಟಿಗೆ ಹೋಗ್ಬಿಟ್ಟಿದೆ, ಲೈಫ್ ಟೈಮ್ ಹೈಗೆ ಹೋಗ್ಬಿಟ್ಟಿದೆ, ಈಗ ಹಾಕಿದ್ರೆ ಲಾಸ್ ಆಗುತ್ತೆ. ಇವತ್ತಿನ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗ್ತವೆ ಅಂತ ನಾನು ಊಹಿಸ್ಕೊಳ್ತೇನೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಕೂಡ ಇದೇ ಡೌಟ್ ಇರಬಹುದು. ಅದಕ್ಕೋಸ್ಕರ ಇವತ್ತು ರಿಸರ್ಚ್ ಮಾಡಿ ಈ ಪರ್ಟಿಕ್ಯುಲರ್ ವಿಡಿಯೋನ ಸೃಷ್ಟಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದೇ ರೀತಿ ಮಾರ್ಕೆಟ್ 52 ವಾರದ ಲೋಯೆಸ್ಟು ಅಥವಾ ಲೈಫ್ ಟೈಮ್ ಲೋಗೆ ಬಂದಾಗ ಜನ ತಿಳ್ಕೊಳ್ತಾರೆ ಇದೀಗ ಲೋಯೆಸ್ಟು ಏನಿದ್ದರೂ ಮೇಲಕ್ಕೆ ಹೋಗುವಂತದ್ದೇ. ಆದರೆ ನಾವು ನೋಡಿದ ಹಾಗೆ 52 ವಾರದ ಲೋಯೆಸ್ಟ್ ಆಗಲಿ ಲೈಫ್ ಟೈಮ್ ಲೋ ಬಂದಾಗಲೂ ಕೂಡ ಮಾರುಕಟ್ಟೆ ಆ ಪರ್ಟಿಕ್ಯುಲರ್ ಶೇರ್ ಮತ್ತೆ ಕೆಳಗೆ ಹೋಗುವಂತ ಸಂಭವಗಳು ಕೂಡ ಅತಿಯಾಗಿವೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನೆನಪಿನಲ್ಲಿಟ್ಕೊಂಡೇ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಕಂಟಿನ್ಯೂ ಮಾಡಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ, ಯಾವ ರೀತಿ ನೀವು ಮಾರುಕಟ್ಟೆಯನ್ನು ಸ್ಟಡಿ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ಸದ್ಯದ ಮಟ್ಟಿಗೆ 3 ಷೇರುಗಳ ಹೆಸರನ್ನು ಹೇಳಿ 52 ವೀಕ್ಸ್ ಹೈಯಲ್ಲಿರುವಂತದ್ದು. ಅವಾಗ ನನ್ಗೆ ಗೊತ್ತಾಗುತ್ತೆ moneycontrol.com ಹೋಗಿ ನೀವು ಎಲ್ಲಿ ಹುಡುಕ್ಲಿಕ್ಕೆ ಬಯಸ್ತೀರಿ ಮತ್ತು ಈ ಡಾಟಾ ಎಲ್ಲಿ ಸಿಗುತ್ತೆ ಅಂತ. ಅಂದರೆ ಇಂತಹ ಅಸೈನ್ಮೆಂಟ್ಗಳನ್ನು ನಾನು ಆಗಾಗ ಕೊಡೋದ್ರಿಂದ ನೀವು ಇಂಟರ್ನೆಟ್ ಅಲ್ಲಿ ಈ ಡಾಟಾ ಎಲ್ಲಿ ಸಿಗುತ್ತೆ ಅಂತ ನೀವಾಗಿ ರಿಸರ್ಚ್ ಮಾಡಿ ತಿಳ್ಕೊತೀರಿ. ಅದರಿಂದ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬೆನಿಫಿಟ್ ಅನ್ನು ಕಂಡುಕೊಳ್ಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ನನ್ನ ಫೀಲಿಂಗ್ ಏನು ಅಂತಂದ್ರೆ ಈ ವಿಡಿಯೋನ ಒಂದು 10,000 ಜನ ನೋಡಿದ್ರು ಅಷ್ಟೇನೆ, 1,00,000 ಜನ ನೋಡಿದ್ರು ಅಷ್ಟೇನೆ, ಎಲ್ಲರಿಗೂ ಬೆನಿಫಿಟ್ ಆಗ್ಲಿ. ನಮ್ಮ ಎಫರ್ಟ್ ಏನಿದ್ರು ಕೂಡ ವಿಡಿಯೋನ ಪ್ರೊಡ್ಯೂಸ್ ಮಾಡೋದು. ನೀವು ಅದನ್ನ ಫಾರ್ವರ್ಡ್ ಮಾಡಿದ್ರೆ ನಮಗೆ ಅನ್ಸುತ್ತೆ ವಿಡಿಯೋ ಮಾಡಿದ್ದು ಸಾರ್ಥಕ ಆಯಿತು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.